ನನ್ನ ಮಮ್ಮ ಕೂಡ ಹಾಕಿ ತುಂಬಾ ಚೆನ್ನಾಗಿ ಆಡ್ತಿದ್ಲು ಗೊತ್ತಾ. ಗೊತ್ತು, ಚಿಕ್ಕಮ್ಮನ ಗುಣಗಳು ನನಗೆ ಬಂದಿದೆ ಅಂತ ಅಮ್ಮ ಹೇಳ್ತಾ ಇರ್ತಾರೆ. ನನ್ನ ಮಮ್ಮ ತರನೇ ನೀನು ಕೂಡ ಲವ್ ಮ್ಯಾರೇಜ್ ಮಾಡ್ಕೋತ್ಯಾ? ಆದ್ಯಾ, ನಡಿ ಹೋಗೋಣ. ನಮ್ಮೂರ್ ಇಷ್ಟ ಆಯ್ತಾ ಆದ್ಯಾ? ಊರೊಂದೇ ಇಷ್ಟ ಆಗಿರೋದು. ನಮ್ಮ ಮನೆಯವ್ರು ಇಷ್ಟ ಆಗ್ಲಿಲ್ಲ ಅಂತ ನನಗೆ ಗೊತ್ತಾಯ್ತು ಬಿಡು. ಯಾಕೆ ಅಂತ ಕೇಳಿದ್ರೆ ನೀನ್ ಕೋಪ ಮಾಡ್ಕೋತ್ಯ, ಅದಕ್ಕೆ ಕೇಳಲ್ಲ. ಸರಿ ನಡಿ, ಶಾಪ್ಗೆ ಹೋಗೋಣ. ಆದ್ಯಾ, ನಿಮ್ಮ ಅಮೇರಿಕಾಲು ಕೂಡ ಈ ತರ ಶಾಪ್ಸ್ ಇರತ್ತಾ? ಒಂದೊಂದು ಶಾಪಿಂಗ್ ಮಾಲ್ ನಿಮ್ ಹಳ್ಳಿ ಅಷ್ಟು ದೊಡ್ಡದಾಗಿರುತ್ತೆ. ಹೌದಾ? ಹೌದು. ಆದ್ರೆ ಇಲ್ಲವೆಲ್ಲ ಇರಲ್ಲ ಬಿಡು. ನಿನ್ಗೇನೇನ್ ಬೇಕೋ ಅದನ್ ಬೇಗ ತಗೋ, ಮನೆಗೆ ಹೋಗೋಣ ನಡಿ. ಏನ್ ಬೇಕು ಮೇಡಮ್? ನೈಟ್ ಪ್ಯಾಂಟ್ ಮತ್ತೆ ಟೀ ಶರ್ಟ್ ತೋರಿಸಿ. ಸೀನು ಮಾವಂಗೂ ತಗೋತಾ ಇದ್ಯಾ? ಚಿಚಿ, ಅವನಿಗೆ ಯಾಕೆ ನಾನ್ ತಗೊಳ್ಳಿ? ಮತ್ತೆ ಪ್ಯಾಂಟು ಟೀ ಶರ್ಟು ತಗೋತಿದ್ಯಾ? ಇದ್ ನನಗೆ ನೈಟ್ ವೇರ್. ನೀನ್ ಈ ಲಂಗ ದಾವಣಿ ಚೂಡಿದಾರಲ್ಲೇ ಮಲ್ಕೋತ್ಯಾ? ಅದ್ರಲ್ಲೇನಿದೆ? ಸರಿ ಹೋಯ್ತು. ಬಾಕ್ಸರ್ಸ್ ಇದೆಯಾ? ಹಾ ಇದೆ ಮೇಡಮ್. ಓ, ಇದನ್ ಬಿಟ್ಟುಗೂ ತಗೋತಿದ್ಯಾ? ಅಯ್ಯೋ, ನನಗ್ ಮಾತ್ರ ನಾನು ತಗೋತಾ ಇರೋದು. ನೀನ್ ಕ್ವೆಶನ್ಸ್ ಕೇಳ್ತಾ ಇರ್ಬೇಡ. ನಿಕ್ಕರ್ ತಗೊಳ್ತಿದ್ಯಲ್ಲ, ಡೌಟ್ ಬಂತು. ಇದಕ್ಕೆ ನಿಕ್ಕರ್ ಅಲ್ಲ, ಶಾರ್ಟ್ಸ್ ಅಂತಾರೆ. ಬಾಕ್ಸಸ್ ಅಂತಾನೂ ಅಂತಾರೆ. ನೀನ್ ಹಾಕಿ ಪ್ಲೇಯರ್ ಅಲ್ವಾ? ಆ ಡ್ರೆಸ್ ಇಷ್ಟ ಆಯ್ತಾ? ಸರಿ ತಗೋ, ನಾನೇ ಪೇ ಮಾಡ್ತೀನಿ. ಆಹಾ, ಬೇಡ ಬೇಡ ಬೇಡ. ಇದನ್ನ ಹಾಕೊಂಡ್ರೆ ಮನೇಲಿ ಬೈತಾರೆ. ನೋಡು ರಾಜಲಕ್ಷ್ಮಿ, ನೀನ್ ಸ್ಪೋರ್ಟ್ಸ್ ಡ್ರೆಸ್ ಹಾಕೊಳ್ದೇ ಇದ್ರೆ ನಿನಗೆ ಹಾಕಿ ಆಡೋದಕ್ ಬಿಡಲ್ಲ. ಊರಲ್ಲಿ ಆಡುವಾಗ ಚೂಡಿದಾರೆ ಹಾಕೋಬಹುದು. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಆಡ್ಬೇಕಾದ್ರೆ ಟ್ರೆಡಿಷನಲ್ ಡ್ರೆಸ್ಸಸ್ ಅಲ್ಲಿ ಆಡೋದಕ್ ಬಿಡಲ್ಲ, ಹೌದಾ? ಹೌದು ಹೌದು, ಅದಕ್ಕೆ ತಗೋ. ಬೇಡ ಬಿಡು ಆದ್ಯಾ. ಮನ್ಸಲ್ಲಿ ಇಷ್ಟೊಂದು ಆಸೆ ಇಟ್ಕೊಂಡು
ಈ ರೀತಿ ಭಯ ಪಟ್ರೆ ನೀನೇನು ಸಾಧಿಸಕ್ಕಾಗಲ್ಲ. ನೀನ್ ತಗೋಬಾರ್ದಿರೋಂಥ ಡ್ರೆಸ್ ಏನ್ ತಗೋತಾ ಇಲ್ವಲ್ಲ, ಹಾಕಿ ಡ್ರೆಸ್ ತಾನೆ, ತಗೋ. ಪರವಾಗಿಲ್ವಾ? ಅಯ್ಯೋ ಹೋಗ್ಲಿ, ಒಂದ್ಸಲ ಡ್ರೆಸ್ ಹಾಕೊಂಡು ಟ್ರಯಲ್ ಮಾಡು. ಕಂಫರ್ಟಬಲ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗೋಗುತ್ತೆ. ಆ, ಆ, ಚೆನ್ನಾಗಿದೆ ಅನ್ಸಿದ್ರೆ ನಿಮ್ಮ ಅಮ್ಮನ ಹತ್ರ ಹೇಳಿ ಒಪ್ಸಿ ಈ ಡ್ರೆಸ್ನ ತಗೋಬಹುದು. ಏನಾಗಲ್ಲ ಅಂತ್ಯಾ? ಹಾಕೋತ್ಯಾ ಇಲ್ಲ ನನಗೆ ಹಾಕು ಅಂತ್ಯಾ? ಆ, ಆ, ಇಲ್ಲ, ಬೇಡ ಬೇಡ ಬೇಡ. ಮರ್ಯಾದೆಯಿಂದ ಟ್ರಯಲ್ ರೂಮ್ಗೆ ಹೋಗಿ ಟ್ರಯಲ್ ಮಾಡಿ ನೋಡು. ಹೋಗು ಹೋಗು ಹೋಗು. ಆದ್ಯಾ, ಹೋಗು. ನಮಸ್ಕಾರ ಸರ್. ನಮಸ್ಕಾರ. ಏನಾಯ್ತು? ಪೆಟ್ರೋಲ್ ಖಾಲಿಯಾಗಿದೆ ಅನ್ಸತ್ತೆ, ನೋಡ್ಕೊಳ್ಳಿಲ್ಲ. ನಾನು ತರ್ತೀನಿ, ಬಂಕು ಪಕ್ಕದಲ್ಲೇ ಇದೆ. ಪರವಾಗಿಲ್ಲ ಬಿಡಿ, ನಾನು ಹೋಗ್ತೀನಿ. ಪರವಾಗಿಲ್ಲ ಬಿಡಿ, ನಾನು ಹೋಗಿ ತರ್ತೀನಿ. ಪಕ್ಕದಲ್ಲೇ ಇದೆ, 2 ನಿಮಿಷದಲ್ಲಿ ತರ್ತೀನಿ. ಆದ್ಯಾ, ಎಕ್ಸ್ಟ್ರಾರ್ಡಿನರಿ ಆಗಿದೆ ರಾಜಲಕ್ಷ್ಮಿ. ಏ ಆದ್ಯಾ, ಏನ್ ಮಾಡ್ತಿದ್ಯಾ? ನಿನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದೀನಿ, ಯಾವಾಗ ಬೇಕಾದ್ರೂ ನೋಡ್ಕೋಬಹುದು. ಅಯ್ಯೋ ಬೇಡ. ಅಪ್ಪ ಏನಾದ್ರೂ ನೋಡಿದ್ರೆ ನನ್ ಕತೆ ಅಷ್ಟೇ. ಹೀಗೆಲ್ಲದಕ್ಕೂ ಭಯ ಪಡ್ತಾನೆ ಇದ್ರೆ ಬದುಕಕ್ಕಾಗಲ್ಲ. ಬದುಕಿರ್ಬೇಕು ಅಂತಾನೆ ಹೇಳ್ತಿದ್ದೀನಿ. ಇಷ್ಟೊಂದ್ ಹೇಡಿತನ ಕೆಲ್ಸಕ್ ಬರಲ್ಲ. ಯಾರಿಗ್ ಗೊತ್ತು, ನಾಳೆ ನೀನ್ ಹಾಕಿನಲ್ಲಿ ಚಾಂಪಿಯನ್ ಆಗ್ಬೋದು. ಒಂದು ಹೆಣ್ಣಾಗಿ ಇಂಥ ಮ್ಯಾಗಝೀನ್ಸ್ನ ನೋಡ್ತಿದ್ಯಾ ಅಂದ್ರೆ ನಿನಗೇನು ಹೇಳಬೇಕು? ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು ಅನ್ನೋ ಛಲ, ಯಾರು ಏನೋ ಅಂತಾರೆ ಅಂತ ಅನ್ಕೋತಾರೆ ಅಂತ ಸುಮ್ನೆ ಆದ್ರೆ ನನ್ನ ಹಣೆ ಬರಹ ಇಷ್ಟೇ ಅಂತ ಲೈಫ್ ಲಾಂಗ್ ನೋವು ಪಡ್ತಾನೆ ಇರ್ಬೇಕಾಗತ್ತೆ. ನಾನು ಈ ಡ್ರೆಸ್ ಬದಲಾಯಿಸ್ತೀನಿ. ಅಯ್ಯೋ, ಏನ್ ಹೇಳಿದ್ರು ನಿನ್ ತಲೆಗೆ ಹೋಗ್ಲಿಲ್ಲ ಅಂದ್ರೆ ನೀನ್ ಹಾಕೊಂಡಿರೋ ಈ ಸ್ಪೋರ್ಟ್ಸ್ ಡ್ರೆಸ್ ಯಾತಕ್ ಹೇಳು? ಹೋಗು, ತೆಗೆದ್ಬಿಡು, ಹೋಗು. ತಗೊಳ್ಳಿ ಸರ್. ತಂದೆ ಬಿಟ್ರಾ? ಬರ್ತೀನಿ ಸರ್. ಥ್ಯಾಂಕ್ ಯು. ಫೋಟೋಸ್ ಪ್ರಿಂಟ್ಸ್ ತೆಗಿಬೇಕು. ಕಾರ್ಡ್ ಕೊಡಿ ಮೇಡಮ್. ಇದೇನು ಇಷ್ಟು ಚಿಕ್ಕದಾಗಿದೆ? ಅಷ್ಟೊಂದು ಫೋಟೋಸ್ ಇದ್ರಲ್ಲಿ ಹೇಗಿರುತ್ತೆ? ಹಲೋ, ಹಾ, ಕಾಪಿ ಮಾಡ್ಕೊಂಡು ಕಾರ್ಡ್ ಓಕೆ ಕೊಡಿ. ಮೇಡಮ್. ಆದ್ಯಾ, ಆ ಫೋಟೋಸು ಪ್ರಿಂಟ್ ಮಾಡಬೇಡ ಅಂತ ಹೇಳು. ನನಗ್ ಗೊತ್ತು ಬಿಡು, ಮತ್ತೆ ನೀನ್ ನಂಗೆ ಹೇಳ್ಬೇಡ. ಏನ್ ಮಾತಾಡ್ಬೇಕು ಅಂತಾನೂ ಗೊತ್ತಾಗಲ್ಲ.
ಓಪನ್ ಆಯ್ತು. ಯಾವ ಫೋಟೋ ಪ್ರಿಂಟ್ ಕೊಡ್ಲಿ? ಆ, ಇದು ಯಾವುದು ಮೇಡಮ್? ಈ ಕಡೆದಾ? 3rd ರೋ ಅಲ್ಲಿ ಫಸ್ಟ್ ಒನ್. ತಿನಿ ಕೊಡ್ತೀಯಾ? ಆ ಫೋಟೋಸ್ ಪ್ರಿಂಟ್ ತೆಗ್ಸಿಲ್ಲ ಅಂತ ಹೇಳ್ದೆ ತಾನೆ, ಮತ್ತ್ಯಾಕೆ ಕೇಳ್ತಿದ್ಯಾ? ಅಮಾಯಕತೆ ಇಷ್ಟೊಂದು ಡೌಟ್ಫುಲ್ ಆಗಿರುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಸರಿ, ದುಡ್ಡು ಕೊಟ್ಬಿಡು, ಹೋಗೋಣ. ಇಲ್ಲ ಅಂದ್ರೆ ಫ್ರೀಯಾಗಿ ಪ್ರಿಂಟ್ ಮಾಡ್ಕೊಟ್ಟಿದ್ದಾರೆ ಅನ್ಕೋತಿದ್ಯಾ? ಕೊಡದೇ ಇದ್ರೂ ಪರವಾಗಿಲ್ಲ ಮೇಡಮ್. ತಮಾಷೆ ಸಾಕು. ಎಷ್ಟಾಯ್ತು ಹೇಳಿ? 200 ರೂಪಾಯಿ. ನಡಿ. ಹಣ ದುಡ್ಡು ಬೇಡ. ನಿಮ್ ಊರಲ್ಲಿ ರಾಸಾಯನಿಕ ಗೊಬ್ಬರನ ಉಪಯೋಗಿಸಲ್ವಂತೆ? ಹೌದು ಮೇಡಮ್, ಉಪಯೋಗಿಸಬಾರ್ದು ಅಂದ್ರು, ಅದಕ್ಕೆ ಬಿಟ್ಬಿಟ್ವಿ. ಯಾರು ಹೇಳಿದ್ ನಿಮ್ಗೆ? ಇನ್ಯಾರೋ, ರಾಜಾರಾಮ್ ಅವರು. ನಿಮ್ ಊರಿನ ಬಗ್ಗೆ ಇಡೀ ರಾಜ್ಯದಲ್ಲೇ ತುಂಬಾ ಹೊಗಳ್ತಿದ್ದಾರೆ. ಅದೆಲ್ಲ ನಮ್ಮ ಮಾವನ್ ಶ್ರಮ ಮೇಡಮ್. ನೀವು? ರಾಜಾರಾಮ್ ಅವ್ರ ಸೋದರಳಿಯ ಮೇಡಮ್, ಶ್ರೀನಿವಾಸ್ ಅಂತ. ಓ, ನೀವ್ ಹೇಳಿ ಶ್ರೀನಿವಾಸ್ ಅವರೇ, ಸಾವಯವ ವ್ಯವಸಾಯ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಅನ್ಕೊಳ್ಳೋದೇ ಕರೆಕ್ಟ್ ಅಲ್ವಾ ಮೇಡಮ್? ಈ ಯೋಚನೆ ನಿಮಗೆ ಹೇಗ್ ಬಂತು? ಆ ಯೋಚನೆ ನಮ್ದಲ್ಲ, ನಮ್ಮ ಮಾವನವ್ರದು. ಗಾಳಿ ನೀರು ಎಲ್ಲ ಕಲುಷಿತ ಆಗೋಗಿದೆ, ತಿನ್ನೋ ಆಹಾರನಾದ್ರೂ ಶುದ್ಧವಾಗಿರ್ಬೇಕು ಅಂತ ಕರೆ ಕೊಟ್ರು. ಬೆಳೆ ಆದಷ್ಟು ಬೇಗ ಕೈಗೆ ಬಂದು ಜೇಬ್ ತುಂಬಿದ್ರೆ ಸಾಕು ಅಂತ ಅನ್ಕೊಳ್ಳೋರು ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾರೆ. ಅದನ್ನೇ ವ್ಯವಸಾಯ ಅನ್ಕೋತಾರೆ. ಆದ್ರೆ ಅದು ಭೂಮಿ ತಾಯಿಗೆ ಮಾಡೋ ದ್ರೋಹ. ಹೌದಮ್ಮ, ಯಾರಿಗೇನಾದ್ರೂ ನಮ್ಗೇನು ಅನ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಆದ್ರೆ ಈ ಊರಲ್ಲಿಲ್ಲ. ಮಾವ ಭವಿಷ್ಯದ ತಲೆಮಾರಿನ ಬಗ್ಗೆ ಯೋಚನೆ ಮಾಡ್ತಾರೆ. ನಮ್ ಸ್ವಾರ್ಥಕ್ಕೆ ನಾವು ಭೂಮಿಗೆ ವಿಷನ್ ಹಾಕಿದ್ರೆ ನಾಳೆ ಹುಟ್ಟೋ ಮಕ್ಕಳ ಪರಿಸ್ಥಿತಿ ಏನು? ಅದಕ್ ನೀವು ಪಾಲಿಸೋ ಪದ್ಧತಿ ಏನು? ಒಣಗಿರೋ ಸಗಣಿ, ಮರದ ಎಲೆಗಳು, ವರ್ಮಿ ಕಾಂಪೋಸ್ಟ್ ಅಂದ್ರೆ ಎರೆಹುಳುಗಳು, ಬೇವಿನ ಪುಡಿ, ಅಡುಗೆ ಪದಾರ್ಥಗಳು, ಬರೀ ಇದನ್ನೇ ಉಪಯೋಗಿಸಿ ಬೆಳೆ ಬೆಳೀತಾರೆ. ಮತ್ತೆ ಬೆಳೆಗಳು ಹಾಳಾದ್ರೆ? ಅದಕ್ಕೆ ನಮ್ಮ ಹತ್ರ ಅಸ್ತ್ರಗಳಿವೆಯಮ್ಮ. ಅಸ್ತ್ರ ಅಂದ್ರೆ? ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿ ಅಸ್ತ್ರ ಅನ್ನೋ ತುಂಬಾ ರಾಸಾಯನಿಕ ಉಪಯೋಗಿಸ್ತಾರೆ. ಈಗ ಕಂಪ್ನಿಯಲ್ಲಿ ಕೆಲಸ ಮಾಡೋ ಹುಡುಗರಿಗೆ ಹೆಣ್ಣನ್ನು ಕೊಟ್ಟು ಮದ್ವೆ ಮಾಡಿಸೋರು ಭವಿಷ್ಯದಲ್ಲಿ ರೈತರು ಕೊಟ್ಟು ಮದ್ವೆ ಮಾಡಿಸ್ತಾರೆ ನೋಡಿ. ನನ್ನ ಮಗ ರೈತ, ನನ್ನ ಮಗಳು ಭೂಮಿ ತಾಯಿ ರೂಪ ಅಂತ ಪ್ರತಿ ತಂದೆ ತಾಯಿನೂ ಗರ್ವದಿಂದ ಹೇಳ್ಕೊತಾರೆ. ನೀವ್ ಹೇಳೋದ್ ನೋಡಿದ್ರೆ ಈ ಕೂಡ್ಲೆ ರಾಜಾರಾಮ್ ಅವ್ರನ್ನ ನೋಡ್ಬೇಕು ಅಂತ ಅನ್ಸ್ತಿದೆ. ಅವ್ರ ಹತ್ರ ಇಂಟರ್ವ್ಯೂ ತಗೋಬೋದಾ? ಮಾವ ಒಪ್ಕೋತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪ್ರಯತ್ನ ಪಡೋಣ ಬನ್ನಿ. ಓಕೆ. ಅಮ್ಮ, ನನಗೆ ತಿಂಗಳ ಖರ್ಚು ಸ್ವಲ್ಪ ಜಾಸ್ತಿ ಆಗಿದೆ. ಅದನ್ನ ಜಾನಕಿ ಹೇಳ್ಬೇಕು, ನೀನ್ ಹೇಳಿದ್ರೆ ಹೇಗೆ? ಆ ಖರ್ಚು ಮನೇದೇ ಅಲ್ಲ, ಹಾಗಂತ ನಂದು ಅಂತ ಅನ್ಕೋಬೇಡಿ. ಪದ್ಮ, ಅನ್ಕೊಂಡ್ರು ನಂಬಲ್ವೇ? ಏನ್ ಹಚ್ಚಿದ್ರು ಸರಿ, ಅಂದ ಜಾಸ್ತಿ ಆಗೋದಕ್ಕೆ ನೀನೇನಾದ್ರೂ ವಯಸ್ಸಿನ ಹುಡುಗಿನ ಏನು? ಅರ್ಥ ಆಯ್ತು ಶಿವರಾಮ್. ಅವಾಗವಾಗ ನಗ್ತಾ ಇದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಜೋಕ್ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದೇನೋ ಭಾವನವ್ರಿದ್ದಾಗ್ಲೇ ಯಾಕೋ ಟೈಮಿಂಗ್ ಸೆಟ್ ಆಗಲ್ಲ. ಜನಕಿ, ಅಮ್ಮ,
ಮನೇಲೊಬ್ರು ಜಾಸ್ತಿ ಆಗಿದಾರಲ್ವಾ, ಖರ್ಚಿಗೆ ಅಂತ 10,000 ಜಾಸ್ತಿ ಕೊಡ್ತಾ ಇದ್ದೀನಿ. ಹುಷಾರಾಗಿ ನೋಡ್ಕೊಂಡು ಖರ್ಚು ಮಾಡಿ. ಆಯ್ತು ಕಣೋ. ಶಿವರಾಜು ತಗೋ, ಅದಕ್ಕೆ ಅಮ್ಮಂಗೆ ಕೊಡು. ಕಾರಲ್ಲಿ ಬಂದ್ರೆ ನಮ್ ಗೌರಕ್ಕ ಅವರೇ ಬರ್ಬೇಕು. ಆದ್ರೆ ಅಲ್ವೇ, ಮೈಕ್ ಹಿಡ್ಕೊಂಡ್ ಬರ್ತಿದ್ದಾರೆ ಅಂದ್ರೆ ರಾಜಕೀಯದವರೇ ಇರ್ಬೇಕು. ಅವ್ರು ನಮ್ಮನೆಗೆ ಯಾಕೆ ಬರ್ತಾರೆ? ನಮಸ್ಕಾರ ನಮಸ್ಕಾರ ಸರ್. ನಮಸ್ಕಾರ. ನಾವು ಝೀ ನ್ಯೂಸ್ ಇಂದ ಬಂದಿದ್ದೀವಿ. ಸಂಸ್ಕೃತಿ ಸಂಪ್ರದಾಯಗಳಿಗೆ ಬೆಲೆ ಕೊಡ್ತಾ, ಆಚಾರಗಳನ್ನ ಪದ್ಧತಿಗಳನ್ನ ಪಾಲಿಸ್ತಾ, ಟೆಕ್ನಾಲಜಿ ಬಂದಿರೋ ಈ ದಿನಗಳಲ್ಲಿ ಕೂಡ ಆಧುನಿಕ ತಂತ್ರಜ್ಞಾನಕ್ಕೆ ಹೋಗ್ದೇನೆ ಸಾವಯವ ಕೃಷಿ ಮಾಡ್ತಾ ತುಂಬಾ ಜನಕ್ಕೆ ಆದರ್ಶವಾಗಿ ನಿಂತಿರೋ ನಿಮ್ಮನ್ನ ಅಭಿನಂದಿಸ್ತಾ ನಿಮ್ ಇಂಟರ್ವ್ಯೂಗೋಸ್ಕರ ಬಂದಿದೀವಿ. ಇಂಟರ್ವ್ಯೂನ? ಅದೇ ಭಾವನವ್ರೆ, ನಮ್ಮ ಬಗ್ಗೆ ದೊಡ್ಡದಾಗಿ ಹೇಳ್ಕೊಳ್ತಾ ಕ್ಯಾಮರಾದಲ್ಲಿ ತೋರಿಸ್ತಾರಲ್ವಾ. ನರ್ಕದ್ ಬದುಕಾಗೋಗಿದೆ ನಂದು. ನೀವ್ ಇಂಟರ್ವ್ಯೂ ಕೊಡ್ತೀರಾ ಅಂತ ಶ್ರೀನಿವಾಸ್ ಅವ್ರು ಹೇಳಿದ್ರು ಸರ್. ಭಾವನವ್ರ ಹತ್ರ ಮಾತಾಡ್ದೆ ಯಾಕೆ ಕರ್ಕೊಂಡ್ ಬಂದೆ ಸೀನು? ಚಿಕ್ಕತ್ತೆ, ಮಾವ ನಡ್ಕೊಂಡು ಹೋಗೋ ದಾರಿನ ನಾವು ಮಾತ್ರ ಅಲ್ಲ, ನಮ್ಮ ನಮಗಿದೆ ಮಾವ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟು ಕಲೀರಿ ಅಂದ್ರೆ ಕಲಿಯಲ್ಲ. ದಾರಿ ತೋರಿಸೋದಕ್ಕೆ ಗುರುಗಳು ಇರಬೇಕು. ಭಿಕ್ಷೆ ಹಾಕಿದ್ರು ಶಿಕ್ಷೆ ಕೊಟ್ಟರು ಕೂಡ ನೀವೇ ಅಂತ ನಂಬಿರೋ ನಾನು ಕಾವೇರಿನ ದಾಟಿ ಉನ್ನತ ಶಿಕ್ಷಣ ಪಡ್ಕೋತಾ ಇದ್ದೀನಿ. ಇಷ್ಟು ಒಳ್ಳೆ ವ್ಯಕ್ತಿತ್ವ ಇರೋರು ಬರೀ ನಮಗ್ ಮಾತ್ರ ಆದರ್ಶವಾಗಿದ್ರೆ ಸರಿ ಹೋಗಲ್ಲ ಅಣ್ಣ. ಒಂದ್ಸಲ ಯೋಚನೆ ಮಾಡಿ, ಪ್ರಜೆಗಳಿಗೆ ಒಳ್ಳೇದಾಗ್ಲಿ ಅಂತ ಬಯಸೋ ನೀವು ಎಲ್ರಿಗೂ ಒಳ್ಳೇದಾಗತ್ತೆ ಅನ್ನೋವಾಗ ಇದನ್ನ ಪ್ರಚಾರ ಅಂತ ಭಾವಿಸ್ದೆ ನಮ್ಮ ಕೋರಿಕೆನ ಒಪ್ಕೊಂಡು ಆದರ್ಶವಾಗಿ ನಡೆಸ್ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹೌದಣ್ಣ. ಹೌದು ಭಾವನವ್ರೆ. ಹೌದು ರಾಜಾರಾಮ್. ನಿನ್ ಬಗ್ಗೆ 10 ಜನಕ್ಕೆ ಗೊತ್ತಾದ್ರೆ
ತಾಯಿಯಾಗಿ ನಾನು ಸಂತೋಷ ಪಡ್ತೀನಿ. ಆಗ್ಲಿ ನಮ್ಮ